ಉಪಾಧ್ಯಕ್ಷ ಸದಸ್ಯರು ಶಿಲ್ಪ ಆಗಮಿಸಿದ್ದಾರೆ. ಅವರು ಶ್ರೀಯುತ ಯೋಗೇಶ್ವರ ಆಗಮಿಸಿದ್ದಾರೆ. ಅವರು ಸಹಿತ ಎಲ್ಲರೂ ಭಾಗವಹಿಸಿದ್ದಾರೆ. ಹಾಗೆ ಕಳೆದ 5 ದಿನಗಳಿಂದ ಸಾಮಾಜಿಕ ಲೆಕ್ಕ ಪರಿಶೀಲನೆ ನಡೆಸಿಕೊಳ್ಳುತ್ತಾ ತಾಲೂಕು ಸಮಿತಿ ಶ್ರೀಯುತ ಪುಟ್ಟರಾಜ್ ಅವರು ಸಹಿತ ಎಲ್ಲರೂ ಭಾಗವಹಿಸಿದ್ದಾರೆ. ಹಾಗೆ ಸಾಮಾಜಿಕ ಪರಿಷತ್ ತಂಡದ ಕಿರಣ್ ಅವರು ಸಹಿತ ಎಲ್ಲರೂ ಭಾಗವಹಿಸುವಂತ ಈ ಸಭೆಗೆ ಆಗಮಿಸಿದ ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷ ರಂಗನಾಥ್ ಅವರು ಎಲ್ಲರೂ ಭಾಗವಹಿಸಿದ್ದಾರೆ. ನಮ್ಮ ಸ್ವಸಹಾಯ ಸಂಘದ ಒಕ್ಕೂಟಗಳ ಅಧ್ಯಕ್ಷದ ಪ್ರತಿಮಾ ಅವರು ಸಹಿತ ಹಾಗೆ ಸಭೆಗೆ ಆಗಮಿಸಿದ ಎಲ್ಲ ಆನ್ಮೂಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗ್ರಾಮಸ್ಥರುಗಳಿಗೆ ಹಾಗೂ ಸಾಮಾಜಿಕ ಪರಿಷತ್ತಿನ ಎಲ್ಲ ತಂಡದ ಎಲ್ಲ ಸದಸ್ಯರುಗಳಿಗೆ ಹಾಗೆ ಗ್ರಾಮ ಪಂಚಾಯತಿಯ ಸಿಬ್ಬಂದಿಗಳಿಗೆ ಮತ್ತು ಅಂಗನವಾಡಿ ಟೀಚರ್ಸ್ಗೆ ಎಲ್ಲರಿಗೂ ಸಹಿತ ಸ್ವಾಗತ ಕೋರುತ್ತಾ ಒಂದು ಸಭೆ ನಡೆಸ್ಕೊಡ್ಬೇಕು ಅಂತ ಹೇಳಿ ಪುಟ್ಟರಾಜ್ ಅವರಿಗೆ ಕೇಳ್ಕೊಂಡು ನಿಮ್ಮ ಆಂಧ್ರ ಗ್ರಾಮ ಪಂಚಾಯತಿ 2024 ಮತ್ತು 25ನೇ ಸಂಬಂಧಪಟ್ಟಂತೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮತ್ತೆ 15ನೇ ಹಣಕಾಸು ಯೋಜನೆ ಹಾಗೆ 2020-21ರಿಂದ 24-25ನೇ ಸಾಲಿಗೆ ಸಂಬಂಧಪಟ್ಟಂತೆ ಅಂದ್ರೆ 5 ವರ್ಷಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಹಣಕಾಸು ಯೋಜನೆ ಏನು ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ವತಿಯಿಂದ ಏನು ಕಾಮಗಾರಿಗಳು ಅನುಷ್ಠಾನ ಆಗಿದೆ ಸಂಬಂಧಪಟ್ಟಂತೆ 3 ಯೋಜನೆಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಗ್ರಾಮ ಪಂಚಾಯತಿ ನಾವು 5 ದಿನಗಳ ಕಾಲ ಪರಿಶೀಲನೆ ಮಾಡಿದ್ದೀವಿ. ಇವತ್ತಿನ ಸಭೆಯನ್ನು ಕರೆದಿರುವಂತಹ ಮುಖ್ಯ ಉದ್ದೇಶ 3 ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಸಂಬಂಧಪಟ್ಟ ಇಲಾಖೆಗಳಿಂದ ದಾಖಲಾತಿಗಳು ನಿರ್ವಹಣೆ ಆಗಿದೆ ಆ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿದ್ದೀವಿ. ಮತ್ತೆ ಯಾವೆಲ್ಲ ಕಾಮಗಾರಿಗಳು ಅನುಷ್ಠಾನ ಆಗಿರುತ್ತೆ ಆ ಪ್ರತಿ ಕಾಮಗಾರಿ ಸ್ಥಳ ಕೂಡ ನಾವು ಪರಿಶೀಲನೆ ಮಾಡಿರ್ತೀವಿ. ಮತ್ತೆ ಕೆಲವು ಉದ್ಯೋಗ ಖಾತೆ ಯೋಜನೆಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಕೆಲವು ಕೂಲಿ ಕಾರ್ಮಿಕರಿಗೆ ಕೂಲಿ ಹಣ ಪಾವತಿ ಇರುತ್ತೆ. ಅದಕ್ಕೂ ಕೂಡ ಸಂಬಂಧಪಟ್ಟಂತೆ ಕೆಲವರು ಕೂಲಿ ಕಾರ್ಮಿಕರ ಮನೆ ಭೇಟಿ ಮಾಡಿ ಅವರಿಗೆ ಸಕಾಲದಲ್ಲಿ ಕೂಲಿ ಪಾವತಿ ಆಗಿಲ್ವಾ ಅಥವಾ ಆಗಿಲ್ವಾ ಅಥವಾ ಯಾರಾದ್ರೂ ವೈಯಕ್ತಿಕ ಕಾಮಗಾರಿಗಳನ್ನ ಮಾಡ್ಕೊಂಡವರಿಗೆ ಹಣ ಪಾವತಿ ಆಗಿಲ್ವಾ ಅಂತ ಯಾವುದೋ ದೂರುಗಳಿಗೆ ಈ ತರ ಎಲ್ಲ ಅಂಶಗಳನ್ನ ಪರಿಶೀಲನೆ ಮಾಡಿ ಒಂದು ವರದಿಯನ್ನು ತಯಾರು ಮಾಡ್ತೀವಿ. ಇವತ್ತಿನ ಸಭೆಯ ಮುಖ್ಯ ಉದ್ದೇಶ ಏನು ಅಂದ್ರೆ 3 ಯೋಜನೆಗಳಿಗೆ ಸಂಬಂಧಪಟ್ಟ ಏನೆಲ್ಲ ಕಾಮಗಾರಿಗಳ ಅನುಷ್ಠಾನ ಆಗಿದೆ ಮತ್ತೆ ಎಷ್ಟು ಖರ್ಚಾಗಿದೆ ಪ್ರತಿ ಕಾಮಗಾರಿಗೆ ಅನ್ನೋದನ್ನ ಓದಿ ಸಾರ್ವಜನಿಕರಿಗೆ ತಿಳಿಸುವಂಥದ್ದು. ಆಗಿರೋಂಥ ಅನುಷ್ಠಾನ ಆಗಿರೋ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರಿಂದ ಅಧಿಕಾರದ ಅಭಿಪ್ರಾಯಗಳಿದ್ರು ಇಲ್ಲಿ ದಾಖಲು ಮಾಡುವಂಥದ್ದಿರುತ್ತೆ. ಹಾಗಾಗಿ ಈ ಸಭೆಯಲ್ಲಿ ಸಾರ್ವಜನಿಕರ ಪಾತ್ರ ಬಹಳ ಮುಖ್ಯ ಇರುತ್ತೆ. ಇನ್ನು ನರೇಗಾ ಯೋಜನೆಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ನಿಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಒಟ್ಟು 73 ಕಾಮಗಾರಿಗಳ ಅನುಷ್ಠಾನ ಆಗಿರುತ್ತೆ. 27,67,205 ರೂಪಾಯಿ ಕೂಲಿ ಹಣವಾಗಿ ಉದ್ಯೋಗ ಖಾತೆ ಯೋಜನೆಗೆ ಖರ್ಚಾಗಿರುತ್ತೆ. ಹಾಗೆ ಸಾಮಗ್ರಿಯಾಗಿ 2,35,582 ರೂಪಾಯಿ ಖರ್ಚಾಗಿರುತ್ತೆ. ಒಟ್ಟು 24-25 ಸಾಲಿಗೆ ಸಂಬಂಧಪಟ್ಟಂತೆ 30,02,795 ರೂಪಾಯಿ ನರೇಗಾ ಯೋಜನೆಗಳಿಗೆ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಾಮಗಾರಿಗಳ ಅನುಷ್ಠಾನ ಆಗಿ ಖರ್ಚಾಗಿರುವಂಥದ್ದು. ಇದು ತೋಟಗಾರಿಕೆ ಇಲಾಖೆಯಿಂದ 14 ಜನ ಫಲಾನುಭವಿಗಳಿಗೆ ಪೇಮೆಂಟ್ ಆಗಿರುವಂತಾಗಿದೆ. ಒಟ್ಟು 3,27,267 ರೂಪಾಯಿ ಕೂಲಿ ಹಣವಾಗಿ ಪಾವತಿ ಆಗಿರುತ್ತೆ. ಯಾರೆಲ್ಲ ರೈತರು ಅಡಿಕೆ ಗಿಡಗಳನ್ನ ಹಾಕೊಂಡಿದ್ದಾರೆ ಮತ್ತೆ ಕಾಳುಮೆಣಸು ಹಾಕೊಂಡಿದ್ದಾರೆ ಅವ್ರ ಕತೆಗೆ ಹಣ ಜಮಾ ಆಗಿರುವಂಥದ್ದು. ಒಟ್ಟು 14 ಜನ ಫಲಾನುಭವಿಗಳಿಗೆ ಹಣ ಪಾವತಿ ಆಗಿರುತ್ತೆ. ಇದು ಕೃಷಿ ಇಲಾಖೆಯಿಂದ 6 ಜನ ರೈತರಿಗೆ ಪೇಮೆಂಟ್ ಹೋಗಿರುತ್ತೆ. ಏನು ಇಂಗು ಗುಡ್ಡಿಗಳ ಕಾಮಗಾರಿ ಮತ್ತು ಕೃಷಿ ಹೊಂಡ ಹಾಕಿದರೆ ಅವರು ಪೇಮೆಂಟ್ ಹೋಗಿರುತ್ತೆ. ಅವರು ಕೃಷಿ ಇಲಾಖೆಯಿಂದ 99,465 ರೂಪಾಯಿನ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಾಮಗಾರಿಗಳನ್ನು ಮಾಡಿ ಖರ್ಚು ಮಾಡಿದ್ದಾರೆ. ಒಟ್ಟು ಸಾಮಾಜಿಕ ಇಲಾಖೆಯಿಂದ 1 ವರ್ಕ್ ಆಗಿದೆ. ಕೋಟಿ ವೃಕ್ಷ ಯೋಜನೆಯಲ್ಲಿ ಅವರು 25,128 ರೂಪಾಯಿನ ಕೂಲಿ ಹಣವಾಗಿ ಹಣ ಪಾವತಿ ಮಾಡಿದ್ದಾರೆ. ಇದು ಸಾರ್ವಜನಿಕ ಸರ್ಕಾರಿ ಜಾಗದಲ್ಲಿ ಗಿಡಗಳನ್ನ ನೆಟ್ಟಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಒಂದೇ ಒಂದು ವರ್ಕ್ ಆಗಿದೆ ತೋಟದ ಸಾಮಾಜಿಕ ಇಲಾಖೆಯಿಂದ. ಇನ್ನು ಒಟ್ಟು ಗ್ರಾಮ ಪಂಚಾಯತಿ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ಹಾಗೆ ಸಾಮಾಜಿಕ ಅರಣ್ಯ ಇಲಾಖೆ ಎಲ್ಲ ಇಲಾಖೆಗಳಿಂದ ಒಟ್ಟು 94 ವರ್ಕ್ 1 ವರ್ಷದಲ್ಲಿ ನರೇಗಾ ಯೋಜನೆ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಗಿರ್ತವೆ. 32,19,063 ರೂಪಾಯಿ ಕೂಲಿ ಹಣ ಖರ್ಚಾಗಿರುತ್ತೆ. ಹಾಗೆ 2,35,582 ರೂಪಾಯಿ ಒಟ್ಟು ಸಾಮಗ್ರಿ ಹಣ ಖರ್ಚಾಗಿರುತ್ತೆ. 1 ವರ್ಷದ ಅವಧಿಯಲ್ಲಿ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನರೇಗಾ ಯೋಜನೆಯಲ್ಲಿ 34,54,655 ರೂಪಾಯಿನ ಖರ್ಚಾಗಿರುತ್ತೆ. ಇನ್ನು 15ನೇ ಹಣಕಾಸಿಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ 2023 ಮತ್ತು 24 ಸಾಲದಲ್ಲಿ ಏನು ಅನುದಾನ ಬಂದಿತ್ತು ಅದರಲ್ಲಿ ಬಳಕೆಯಾಗಿ ಉಳಿದಿರೋಂಥ ಉಳಿಕೆ ಮೊತ್ತ 25,05,832 ರೂಪಾಯಿ ಅನುದಾನ ಉಳಿದಿರುತ್ತೆ. ಅದರಲ್ಲಿ 24-25 ಸಾಲ ಸಂಬಂಧಪಟ್ಟಂತೆ ಸರ್ಕಾರದಿಂದ ನಿಮ್ಮ ಪಂಚಾಯತಿ ಬಿಡುಗಡೆ ಆಗಿರೋಂಥದ್ದನ್ನ 4/4/2024ರಲ್ಲಿ 8,51,076 ರೂಪಾಯಿ ಒಂದ್ಸಲ ಬಂದಿದೆ. ಹಾಗೆ 5,91,413 ರೂಪಾಯಿ ಒಂದ್ಸಲ ಅನುದಾನ ಬಿಡುಗಡೆ ಆಗಿರುತ್ತೆ. ಇನ್ನು 2/12/2024ರಲ್ಲಿ 6,21,031 ರೂಪಾಯಿ ಅನುದಾನ ಒಂದ್ಸಲ ಬಂದಿದೆ. ಹಾಗೆ 18/1/2025ರಲ್ಲಿ 9,31,750 ರೂಪಾಯಿ ಒಂದ್ಸಲ ಅನುದಾನ ಬಂದಿದೆ. 1,61 ರೂಪಾಯಿ ಬಡ್ಡಿ ಬಂದಿರುತ್ತೆ. ಏನು ಅನುದಾನ ಬಿಡುಗಡೆ ಆಯ್ತು ಅದರಲ್ಲಿ ಖರ್ಚಾಗಿರೋದು 2024-25 ಸಾಲದಲ್ಲಿ 20,79,217 ರೂಪಾಯಿ ಖರ್ಚಾಗಿದೆ. ಇದರಲ್ಲೂ ಕೂಡ
ಕೆಲವು ಕಾಮಗಾರಿ 8 ಕಾಮಗಾರಿಗಳನ್ನ ಅನುಷ್ಠಾನ ಮಾಡಿದ್ರೆ ಏನು ನರೇಗಾದಲ್ಲಿ ಅನುಷ್ಠಾನ ಆಗಿದೆ ಅದೇ ಥರ 15 ಹಣಕಾಸು ಯೋಜನೆಯಲ್ಲಿ 8 ಕಾಮಗಾರಿಗಳು ಅನುಷ್ಠಾನ ಆಗಿರುತ್ತೆ. ಇನ್ನು ಉಳಿದಂತೆ ಕುಡಿಯ ನೀರು ಇರ್ಬೋದು ಮತ್ತೆ ಬೀದಿ ದೀಪ ನಿರ್ವಹಣೆ ಸಂಬಂಧಪಟ್ಟಂತೆ ಕೆಲವು ಸಾಮಗ್ರಿಗಳನ್ನ ಕೂಡ ಖರೀದಿ ಮಾಡಿದ್ದಾರೆ. ಅದನ್ನು ಕೂಡ ವಿವರವಾಗಿ ಹೇಳ್ತೀವಿ. ಒಂದೊಂದೇ ಕಾಮಗಾರಿಗಳನ್ನ ಈಗ ಫಸ್ಟ್ ನರೇಗಾ ಯೋಜನೆಯಲ್ಲಿ ಏನೇನು ಕಾಮಗಾರಿ ಆಗಿದೆ ಒಂದೊಂದಾಗಿ ತಿಳಿಸ್ತೀವಿ ಎಷ್ಟು ಖರ್ಚು ಆಗಿದೆ ಅಂತ. ಅದಾದ್ಮೇಲೆ 15 ಹಣಕಾಸು ಸಂಬಂಧಪಟ್ಟಂತೆ ಓದಿರ್ತೀವಿ. ಅದಾದ್ಮೇಲೆ ರಾಜ್ಯ ಹಣಕಾಸು ಸಂಬಂಧಪಟ್ಟಂತೆ ಏನು ತಾಲೂಕು ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತಿಯಿಂದ ಕಾಮಗಾರಿಗಳು ಅನುಷ್ಠಾನ ಆಗಿದೆ ಅದನ್ನು ಕೂಡ ತಿಳಿಸ್ತೀವಿ. ಪ್ರತಿ ಕಾಮಗಾರಿಗೆ ಏನು ಖರ್ಚಾಗಿದೆ ಅನ್ನೋದನ್ನು ಕೂಡ ಹೇಳ್ತೀವಿ. ಪ್ರತಿ ಕಾಮಗಾರಿ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯಗಳು ಏನೇನು ಕೂಡ ಮುಖ್ಯವಾಗಿ ಚರ್ಚೆ ಮಾಡ್ತೀವಿ. ಅದಕ್ಕೂ ಮುಂಚೆ ಇದೇ ಥರ ನಾವು ಕಳೆದ ವರ್ಷ ನಡೆಸಿ ರಾಮಸಭೆ ಕೂಡ ಮಾಡಿದ್ದು. ರಾಜಸ್ಥಾನ ಏನು ನಾವು ಸಾಮಾಜಿಕ ಪರಿಸ್ಥಿತಿ ವರದಿ ಮಾಡಿದ ಸಂಬಂಧಪಟ್ಟಂತೆ ಕೆಲವು ಸಣ್ಣ ಪುಟ್ಟ ನ್ಯೂನತೆಗಳನ್ನು ಸರಿಪಡಿಸಿ ಅನುಕೂಲವಾಗಿನ ತಾಲೂಕು ಅಡ ಕಮಿಟಿಗೆ ಸಲ್ಲಿಕೆ ಮಾಡಿರ್ತಾರೆ. ಅದನ್ನು ಇವತ್ತು ಸಭೆಯಲ್ಲಿ ಮಂಡಿಸೋದಿರುತ್ತೆ. ಏನು ಕಳೆದ ಏನೆಲ್ಲ ವರದಿ ಮಾಡಲಾಗಿದ್ದ ಸಂಬಂಧಪಟ್ಟ ಏನು ಕ್ರಮ ಆಗಿದೆ ಅನ್ನೋದನ್ನು ಹೋಗಿ ಮೊದಲು ತಿಳಿಸ್ತೀವಿ. ಆಕ್ಷೇಪಣೆ ಇಟ್ಟಿರ್ತಾರೆ. ಅದನ್ನ ನಾವು ಅನುಪಾಲನಾ ವರದಿ ಕೊಟ್ಟು ಆ MD ಪ್ರಕ್ರಿಯೆಯನ್ನು ಹಾಕಿ ಮತ್ತು ಒರಿಜಿನಲ್ ಎಂಜಿನಿಯರ್ ಕೊಟ್ಟು ಅದನ್ನ ಕೈ ಬಿಡುವಂತೆ ಅನುಪಾಲನೆ ಕೊಡ್ತಿದ್ವಿ. ಅದನ್ನ ನಡವಳಿ ಸಹ ಹಾಕಿದ್ವಿ. ಅದನ್ನ ಕೈ ಬಿಡಿಸಲಾಗಿದೆ. 2ನೇ ವರ್ಗು ಹಾನಗಲ್ ಗ್ರಾಮ ಪಂಚಾಯತಿ ಸುರೇಶ್ ಬಿ ಸುಬ್ರೇಗೌಡರವರ ಕಾಮಗಾರಿ ಕಾಮಗಾರಿಗೆ ಇದಕ್ಕೂ ಸಹ MD ದಾಖಲಾಗಿಲ್ಲ 15,895 ರೂಪಾಯಿಗೆ ಅಂತೇಳಿ ಅಬ್ಜೆಕ್ಷನ್ ಇಟ್ಟಿದ್ರು. ಆ ಅಬ್ಜೆಕ್ಷನ್ ಸಹ ನಾವು MD ಒರಿಜಿನಲ್ MD ತೋರಿಸಿ ಸಹ ಇದನ್ನ ಕೈ ಬಿಡಿಸಲಾಗಿದೆ. ಹಚ್ಚಡಿ ಮುರುಗೇಶ್ ಬಿನ್ ಬೈರವರು ಅಡಿಕೆ ಕಾಮಗಾರಿ ಇದು ಆರ್ಟಿಕಲ್ಚರ್ ವರ್ಕ್ ಆಗಿರುತ್ತೆ. ಅದನ್ನು ಅವರಿಗೆ MB ಹಾಕಿಲ್ಲ ದಾಖಲೆ ಆಗಿಲ್ಲ ಅಂತೇಳಿ ಸಹ ಅದನ್ನು ಆಕ್ಷೇಪಣೆ ಇಟ್ಟಿರ್ತಾರೆ. ಅದನ್ನು ಸಾಮಾಜಿಕ ಅನುಕೂಲನ ವರದಿ ಕೊಟ್ಬಿಟ್ಟು ಅದನ್ನು ಸಹ ಕೈ ಬಿಡಿಸಲಾಗಿದೆ. ಆನ್ಗಲ್ ವಾಸುಬಿನ್ ಮಲ್ಲಪ್ಪ ಶೆಟ್ಟಿಯವರ ಅಡಿಕೆ ಕಾಮಗಾರಿ 40,490 ರೂಪಾಯಿಗಳನ್ನು ಆಕ್ಷೇಪಣೆ ಇಟ್ಟಿರ್ತಾರೆ. ಇದು ಸಹ MB ದಾಖಲಾಗಿಲ್ಲ ಅಂತೇಳಿ ಆಕ್ಷೇಪಣೆ ನೀಡಲಾಗಿದೆ. ಇದನ್ನು ಸಹ ಅನುಕೂಲನ ವರದಿ ಕೊಟ್ಟು ಇವತ್ತಿನ ಸಹ ಕೈಗೊಳಿಸಲಾಗಿದೆ. ಆನ್ಗಲ್ ಧನಂಜಯ ಮಲ್ಲಪ್ಪ ಶೆಟ್ಟಿ ಅಡಿಕೆ ಕಾಮಗಾರಿಗೆ 37,570. ಇದು ಸಹ ಆರ್ಟಿಕಲ್ಚರ್ ವರ್ಕ್ ಆಗಿದ್ದರಿಂದ 37,570 ರೂಪಾಯಿ MB ದಾಖಲಾಗಿಲ್ಲ ಅಂತೇಳಿ ಆಕ್ಷೇಪಣೆ ನೀಡಿದ್ರು. ಇದನ್ನು ಸಹ ಅನುಕೂಲನ ವರದಿ ಕೊಟ್ಟು ಆಕ್ಷೇಪಣೆಯಿಂದ ಕೈಬಿಡಿಸಲಾಗಿದೆ. ಆನಂದಬಾಳು ಗ್ರಾಮ ಪಂಚಾಯತಿ ಇಂದ್ರನಗರದ ಲತಾ ಕೆಂಚಯ್ಯ ಮನೆ ನಿರ್ಮಾಣ ಕಾಮಗಾರಿಗೆ 900 ರೂಪಾಯಿ ಹೆಚ್ಚಿಗೆ ಆಗಿದೆ ಅಂತೇಳಿ ರಿಕವರಿಗೆ ಇಟ್ಟಿರ್ತಾರೆ. ಇದನ್ನ ಆ ಲೆಕ್ಕಶಿಶಿಕ ಯೋಜನೆಯಲ್ಲಿ ಅದನ್ನ ಅಮೌಂಟ್ ರೀಡಿಂಗ್ ಆ ಎದುರಿಗೆ ಕಟ್ಟಿ ಅದನ್ನ ಸಹ ಕೈಬಿಡಿಸಲಾಗಿದೆ. ರೀಡಿಂಗ್ ಸಹ ಸಲ್ಲಿಸಲಾಗಿದೆ. ಆನಂದಬಾಳು ಗ್ರಾಮ ಪಂಚಾಯತಿ ಮೇಘರಾಜ್ ನೀರಿನ ಕಾಮಗಾರಿಗೆ 780 ರೂಪಾಯಿ ಜಾಸ್ತಿ ಆಗಿದೆ ಅಂತೇಳಿ ರಿಕವರಿ ಆಗಿರ್ತಾರೆ. ಇದನ್ನು ಸಹ ಲೆಕ್ಕಶಿಶಿಕೆ ಅಡಿ ಅದನ್ನ ಕಟ್ಟಿ ಅದನ್ನು ಕೈಬಿಡಿಸಲಾಗಿದೆ ಅನುಕೂಲನ ವರದಿ ನೀಡಿ. ಆನಂದಬಾಳು ಗ್ರಾಮ ಪಂಚಾಯತಿ ವೆಂಕಟೇಶ್ವರ 2ನೇ ಬಿಂದುಗಳು ಪರ ಕಾಳುಮೆಣಸು ಕಾಮಗಾರಿ 780 ರೂಪಾಯಿ ಜಾಸ್ತಿ ಆಗಿದೆ ಅಂತೇಳಿ ಇದನ್ನು ಸಹ ಆಕ್ಷೇಪಣೆ ಇಟ್ಟಿರ್ತಾರೆ. ಅದಕ್ಕೆ ರಿಕವರಿ ಇಟ್ಟಿರ್ತಾರೆ. ಅದನ್ನು ಸಹ ಅವ್ರ ಹತ್ರನೇ ವಾಪಸ್ ಕಳಿಸ್ಕೊಂಡು ಆ ರಿಕವರಿ ಮೊತ್ತವನ್ನು DDಗೆ ತೆಗೆದು DD ಕಳಿಸಿದ್ದೀವಿ. ಅನುಕೂಲ ಕೊಟ್ಟಿದ್ದೀವಿ. ಅದಕ್ಕೆ ಆ ಅಮೌಂಟ್ ಕೈಬಿಡಿಸಲಾಗಿದೆ. ಇಷ್ಟೊತ್ತನ್ನ ಅನುಕೂಲ ವರದಿ ಕೊಟ್ಟು ಕೈಬಿಡಿಸಲಾಗಿದೆ. ಲಾಸ್ಟ್ ಟೈಮ್ ಆಡಿಟಿಗೆ ನಾವು ತೋಟಗಾರಿಕೆಯವರು ಫೈಲ್ ಕೊಟ್ಬಿಟ್ಟಿರ್ತಾರೆ. MB ಅವ್ರ ಹತ್ರ ಇತ್ತು, MB ಬರ್ದಿರ್ತಾರೆ. MB ಅವ್ರು ಲಾಸ್ಟ್ ಟೈಮ್ ಆಡಿಟಿಗೆ ಸಬ್ಮಿಟ್ ಮಾಡಿರ್ಲಿಲ್ಲ. ಹಂಗಾಗಿ ಅದನ್ನ ಇದು ಮಾಡಿಲ್ಲ ಅಂತ ಬರೆದಿರೋ ಈಗ ಅದನ್ನ ಮತ್ತೆ MB ಸಬ್ಮಿಟ್ ಮಾಡೋದಿಲ್ಲ. ನಾವು ಎಸ್ಟಿಮೇಟ್ ಮಾಡಿ ನಾವು ಮಾಡಲ್ಲ. MB ನಮ್ಮ ಹತ್ರ ಇರ್ತಾರೆ. ಈಗ ಅವ್ರು ತೋಟಗಾರಿಕೆ ಕೃಷಿಯವರು MB ಬರೆಯೋ ಅವ್ರ ಹತ್ರ ಇರ್ತಾರೆ. ಅವ್ರು ಹೋದ್ಸರಿ ಆಡಿಟಿಗೆ ಏನ್ ಮಾಡಿದ್ರು ಫೈಲು ಕೊಡಲಿಲ್ಲ, MB ಕೊಡಲಿಲ್ಲ. ಸಾಲ ದುಡ್ಡು ಹೋಗ್ಬಿಟ್ಟಿದೆ. ದುಡ್ಡು ಹೋದ್ಮೇಲೆ ನಮಗೆ ರೆಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತ ಹೇಳಿ ಬರ್ದಿದ್ರು ಅಬ್ಜೆಕ್ಷನ್. ಈ ಸರಿ ಅವರು ತೋಟಗಾರಿಕೆಯವ್ರು ಬಂದು MB ತೋರಿಸಿ ಅಪ್ಡೇಟ್ ನಮಸ್ತೆ. ಇವಾಗ ಒಟ್ಟು ಖರ್ಚಾಗಿರೋದು ಒಂದು ವರ್ಷದ ಏಪ್ರಿಲ್ 2024ರಿಂದ ಮಾರ್ಚ್ 2025 ಅಂದ್ರೆ ಒಟ್ಟು ನರೇಗಾ ಯೋಜನೆಯಡಿ ಮತ್ತೆ 15 ಹಣಕಾಸಿನ ಯೋಜನೆಯಡಿ ಮತ್ತೆ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿಯಲ್ಲಿ 2020, 2021, 2024, 5 ವರ್ಷಗಳಿಗೆ
ಒಟ್ಟು ಎಷ್ಟು ಖರ್ಚಾಗಿದೆ ತಿಳಿಸಿದೆ. ಅದರಲ್ಲಿ ನರೇಗಾ ಯೋಜನೆಗೆ ಸಂಬಂಧಪಟ್ಟಾಗೆ ಒಂದು ವರ್ಷದ ಅವಧಿಗೆ ನರೇಗಾ ಸಂಬಂಧಪಟ್ಟಾಗೆ ಕೂಲಿ ಎಷ್ಟು ಖರ್ಚಾಗಿದೆ ಮತ್ತು ಸಾಮಗ್ರಿ ಎಷ್ಟು ಖರ್ಚಾಗಿದೆ ಮತ್ತೆ ಅವ್ರು ಹೇಳಿದಾಗೆ ಕಾಮಗಾರಿ ಒಂದೊಂದು ಕಾಮಗಾರಿ ಕೂಡ ಎಷ್ಟು ಖರ್ಚಾಗಿದೆ, ಯಾವ ಫಲಾನುಭವಿಗೆ ಹೋಗಿದೆ, ಕಾರ್ಡ್ ಮಿಸ್ ಆಗಿರ್ಬೋದು, ಕಮ್ಯುನಿಟಿ ವರ್ಕ್ ಆಗಿರ್ಬೋದು ತಿಳಿಸ್ತೀನಿ. ಸಂಬಂಧಪಟ್ಟ ಲೋಪದೋಷಗಳ ಏನಿದೆ ಕಾಮಗಾರಿ ಬಗ್ಗೆ ನಿಮ್ಗೆ ಅಭಿಪ್ರಾಯಗಳಿದ್ರೆ ಹೇಳ್ಬೋದು. ಈಗ ಎಂಟಳ್ಳಿ ಗ್ರಾಮದಲ್ಲಿ ಸಂಜೀವಿನಿ ಸೀಟ್ ಕಾಮಗಾರಿ ಇದಕ್ಕೆ ಕೂಲಿ ಮೊತ್ತವಾಗಿ 41,530 ರೂಪಾಯಿ ಖರ್ಚಾಗಿರುತ್ತೆ. ಇಂದಿರಾನಗರ ಪ್ರಾಥಮಿಕ ಶಾಲೆಗೆ ಕಬಡ್ಡಿ ಅಂಕಣ ಕಾಮಗಾರಿ ಇದಕ್ಕೆ 6,750 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಆನ್ಬರ್ಡ್ ಸರ್ಕಾರಿ ಪದವಿ ಕಾಲೇಜು ಶೌಚಾಲಯ ನಿರ್ಮಾಣ ಇದಕ್ಕೆ 49,290 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಆನ್ಬರ್ಡ್ ಶ್ರೀನಿವಾಸ ಮನೆ ಹತ್ತಿರ ಪ್ರವಾಹ ನಿಯಂತ್ರಣ ತಡೆಗೋಡೆ ನಿರ್ಮಾಣ ಇದಕ್ಕೆ 72,941 ರೂಪಾಯಿ ಖರ್ಚಾಗಿರುತ್ತೆ. ಮಿಕ್ಕಿಹಳ್ಳಿ ಗ್ರಾಮದ ಪರಮೇಶ್ ಗದ್ದೆಯಿಂದ ಗೋಲ್ಡೇಜ್ ಗದ್ದೆ ನಿರ್ಗಾರ ಮತ್ತು ಮೂಲಿ 1,71,131 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಮಿಕ್ಕಿಹಳ್ಳಿ ಗುಂಡಪ್ಪ ಗದ್ದೆಯಿಂದ ಸಂದೇಶ್ ಗದ್ದೆ ನಿರ್ಗಾರ ಮತ್ತು ಮೂಲಿ 1,64,030 ರೂಪಾಯಿ ಖರ್ಚಾಗಿರುತ್ತೆ. ಆನ್ಬಲ್ ಗಿಟ್ಟನಾಳ ಗ್ರಾಮದಿಂದ ಹೊಸಗದ್ದೆಯವರ ನೀರ್ಗಾಲುವೆ 1,61,930 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಇಂದಿರಾನಗರ ಸುನೀಲ್ ಗದ್ದೆಯಿಂದ ಮೋಹನ್ ಗದ್ದೆಯವರ ನೀರ್ಗಾಲುವೆ 1,40,640 ಖರ್ಚಾಗಿರುತ್ತೆ. ಇಂದಿರಾನಗರ ಗ್ರಾಮದ ಮೋಹನ್ ಗದ್ದೆಯಿಂದ ಮಂಜುನಾಥ್ ಗದ್ದೆಯವರ ನೀರ್ಗಾಲುವೆ 1,39,940 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಎಂಟಳ್ಳಿ ರಮೇಶ್ ಗದ್ದೆಯಿಂದ ಗುಂಡಶೆಟ್ಟಿ ಗದ್ದೆಯವರು ನೀರ್ಗಾಲುವೆ 1,05,740 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ವೆಂಕಟಳ್ಳಿ ಕಾಡಶೆಟ್ಟಿ ಗದ್ದೆಯಿಂದ ಚಂದ್ರಗೌಡ ಗದ್ದೆಯವರಿಗೆ ನೀರ್ಗಾಲುವೆ 96,676 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಅಗ್ನಿ ಗ್ರಾಮದ ಸಿದ್ದೇಶ್ ವಿಜಯ ಅವರ ತೆರೆದವೈ ಕಾಮಗಾರಿ 10,121 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಮಿಕ್ಕಿಹಳ್ಳಿ ಗ್ರಾಮದ ಆನಂದ್ ಬಿನ್ ಅಣ್ಣಪ್ಪ ಸಿಟಿ ಅಡಿಕೆ ಬೆಳೆಯುವಂಥದ್ದು ಅಡಿಕೆ ಗಿಡ ಬೆಳೆಯುವಂಥದ್ದು 6,990 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಮಿಕ್ಕಿಹಳ್ಳಿ ಗ್ರಾಮದ ರಾಜೇಶ್ ಲೋಕೇಶ್ ಅಡಿಕೆ ಬೆಳೆಯುವ ಕಾಮಗಾರಿ 13,900 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಉರುಡಿ ಗ್ರಾಮದ ಸೈಲಾಪುರ್ ದೇವರಾಜ್ ಅಡಿಕೆ ಬೆಳೆ 4,886 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಆನ್ಬಳ ಗ್ರಾಮದ ಹೇಮರಾಜ್ ಬಸಪ್ಪ ಶೆಟ್ಟಿ ಅಡಿಕೆ ಬೆಳೆ 27,920 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಆನ್ಬಳ ಗ್ರಾಮದ ಚಂದ್ರಶೇಖರ್ ಬಿ ನಂಜಪ್ಪ ಶೆಟ್ಟಿ ಕಾಳುಮೆಣಸು 3,490 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಉರುಡಿ ಗ್ರಾಮದ ಪುಷ್ಪವತಿ ದೇವರಾಜ್ ಅಡಿಕೆ ಬೆಳೆಯುವಂಥದ್ದು 52,350 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಉರುಡಿ ಗ್ರಾಮದ ನಾಗರತ್ನ ಶರಣಪ್ಪ ಅಡಿಕೆ ಬೆಳೆಯುವಂಥ ಕಾಮಗಾರಿ 27,920 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ವೆಂಕಟಳ್ಳಿ ಗ್ರಾಮದ ದಿನೇಶ್ ದೇವಪ್ಪ ಶೆಟ್ಟಿ ಜಮೀನಲ್ಲಿ ಅಡಿಕೆ ಬೆಳೆಯುವಂಥ ಕಾಮಗಾರಿ 44,320 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ವೆಂಕಟಳ್ಳಿ ಗ್ರಾಮದ ಯೋಗನಾಥ್ ಮುಚ್ಚಪ್ಪ ಕಾಳುಮೆಣಸು 10,470 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಉರುಡಿ ಗ್ರಾಮದ ನಟೇಶ್ ಚಂದ್ರೇಗೌಡ ಕಾಳುಮೆಣಸು 10,470 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಮಿಕ್ಕಿಹಳ್ಳಿ ಗ್ರಾಮದ ಮೇಘರಾಜ್ ನೀರೇಗೌಡ ಕಾಳುಮೆಣಸು 9,423 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಆನ್ಬಳ ಗ್ರಾಮದ ಅಶೋಕ ಬಿ ನೀರಪ್ಪ ಜಮೀನು ಕಾಳುಮೆಣಸು ಬೆಳೆಯುವಂಥದ್ದು 30,578 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಮಿಕ್ಕಿಹಳ್ಳಿ HS ಮಲ್ಲೇಶ್ ಸೋಮಶೆಟ್ಟಿ ಕಾಳುಮೆಣಸು ಬೆಳೆಯುವಂಥದ್ದು 6,980 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಆನ್ಬಳ ಗ್ರಾಮದ ನಾಗರಾಜ ಮಲ್ಲೇಶ್ ಶೆಟ್ಟಿ ಕಾಳುಮೆಣಸು ಬೆಳೆಯುವಂಥದ್ದು 9,423 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಆನ್ಬಳ ಗ್ರಾಮದ ರತ್ನಮಲೆ ಅಣ್ಣಪ್ಪ ಜಮೀನಲ್ಲಿ ಅಡಿಕೆ ಬೆಳೆಯುವಂಥದ್ದು 22,920 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಉರುಡಿ ಗ್ರಾಮದ ಸರಳ ಕೇಶವಮೂರ್ತಿ ಅಡಿಕೆ ಬೆಳೆಯುವಂಥದ್ದು 48,860 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಆನ್ಬಳ ಗ್ರಾಮದ AK ಸುಬ್ಬೇಗೌಡ ಕೆಂಚೇಗೌಡ ಅಡಿಕೆ ಬೆಳೆಯುವಂಥದ್ದು 22,920 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಇಂದಿರಾನಗರ ಜಯಶಂಕರ್ ಬಿನ್ ವಾಸು ಪೂಜಾರಿ ಚಂದ್ರಬಾವಿ 20,940 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಇಂದಿರಾನಗರ ಗ್ರಾಮದ ಗಣೇಶ್ ಕೃಷ್ಣಪ್ಪ ತೆರದಬಾವಿ 20,940 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ವೆಂಕಟಳ್ಳಿ ಗ್ರಾಮದ ಗವಿಯಪ್ಪ ಗಿಡ್ಡಪ್ಪ ಅಡಿಕೆ ಬೆಳೆಯುವಂಥದ್ದು 48,820 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ವೆಂಕಟಳ್ಳಿ ಗ್ರಾಮದ ಲೀಲಾವತಿ ಮಂಜುನಾಥ್ ಅಡಿಕೆ ಬೆಳೆಯುವಂಥದ್ದು 48,820 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಉರುಡಿ ಗ್ರಾಮದ ಬಾಲರಾಜ್ KJ ಅಡಿಕೆ ಬೆಳೆ 22,920 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಅಗ್ನಿ ಗ್ರಾಮದ ಬಸವರಾಜ್ ಪುಟ್ಟಯ್ಯ ಅಡಿಕೆ ಬೆಳೆ 55,598 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಮಿಕ್ಕಿಹಳ್ಳಿ ಗ್ರಾಮದ ರಾಜೇಶ್ ಲೋಕೇಶ್ ಟೂರಿಸ್ಟ್ ಕಾಮಗಾರಿ 13,920 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಉರುಡಿ ಗ್ರಾಮದ ಸೌರಭಿ ಕೇಶವಮೂರ್ತಿ ಕಾಳುಮೆಣಸು 10,470 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಅಗ್ನಿ ಗ್ರಾಮದ ಮಂಜುನಾಥ್ ಯಜಮಾನ್ರವರ ಅಡಿಕೆ ಬೆಳೆ 38,730 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಮಿಕ್ಕಿಹಳ್ಳಿ ಗ್ರಾಮದ ಶಾಂತಮ್ಮ ರಾಮಚಂದ್ರ ದಂತಕೊಟ್ಟಿಗೆ 10,819 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಅಚ್ಚರಡಿ ಗ್ರಾಮದ ಷಣ್ಮುಖ ನೀಲಪ್ಪ ಅಡಿಕೆ ಬೆಳೆಯುವಂಥದ್ದು
24,430 ರೂಪಾಯಿ ಕೂಲಿ ಮೊತ್ತ ಖರ್ಚಾಗುತ್ತೆ. ಮಿಕ್ಕಿಹಳ್ಳಿ ಗ್ರಾಮದ ಸಚಿನ್ ಸಣ್ಣಪ್ಪ ತುಳಸಿ ಗ್ರಾಮದಲ್ಲಿ 10,470 ರೂಪಾಯಿ ಕೂಲಿ ಮೊತ್ತ ಖರ್ಚಾಗುತ್ತೆ. ಗುಡಿ ಗ್ರಾಮದ ವಿಶ್ವಾಸ ಮುಂದೆಯ ಕಾರಣಸ್ಸು 6,980 ರೂಪಾಯಿ ಕೂಲಿ ಮೊತ್ತ ಖರ್ಚಾಗುತ್ತೆ. ಮಿಕ್ಕಿಹಳ್ಳಿ ಗೋಪಾಲ್ ಮನೆಯಿಂದ ಕುಮಾರ್ ಮನೆ ತನಕ ಕಾಂತಿ ಚರಂಡಿ 17,101 ರೂಪಾಯಿ ಕೂಲಿ